ನೋಡಿ, ಅವರು ವಿರೋಧ ಪಕ್ಷದ ಉಪನಾಯಕರು ಸನ್ಮಾನ್ಯ ಅರವಿಂದ್ ಬೆಲ್ಲದವರು. ಅವ್ರಿಗೆ ನಾನು ಮೊನ್ನೆನೇ ನನಗೆ ಮಾಧ್ಯಮದಲ್ಲಿ ಸುದ್ದಿ ಬಂದಾಗ ನಾನು ಅವ್ರಿಗೆ ಕೇಳಿದ್ದೀನಿ, ಇವತ್ತು ನೀವು ವಿರೋಧ ಪಕ್ಷದ ಉಪನಾಯಕರಿದ್ದೀರಿ, ತಕ್ಷಣ ತಾವು ಒಂದು ತನಿಖೆ ಆದೇಶ ಮಾಡಿರಿ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಏನು ಮಟ್ಟದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ. ಇವತ್ತು ನಾವು ಭಾರತ ದೇಶದಲ್ಲಿದ್ದೀವಿ. ನನ್ನ ಹತ್ರ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮತ್ತು ಭಾರತೀಯ ಪ್ರಜೆ. ನಾನು ಮೊದಲು ಇವತ್ತು ಆ ಭಾರತತ್ವದ ಸಿದ್ಧಾಂತದ ಮೇಲೆ ನಾನು ನಡೆಯುವಂಥ ಮನುಷ್ಯ. ಜಾತಿ ಮತ ಭೇದ ಅನ್ನೋದು ನಾನು ಲೆಕ್ಕಕ್ಕಿಲ್ಲ. ಅದು ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಬೇರೆ ಧರ್ಮ ಯಾವುದೇ ಇರಲಿ, ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದವರು, ಎಲ್ಲರೂ ಒಳಗೊಂಡು ಇರುವಂಥ ದೇಶ ಅಲ್ಲ, ನಾವು ಎಲ್ಲರೂ ಕೂಡ ಇರುವಂಥದ್ದು. ನನ್ನ ಕೈಯಲ್ಲಿ ಕೆಲಸ ಮಾಡುವಂಥ ಹುಡುಗ ಜಾಫರ್, ಅಲ್ಲಿ ಮಾಂತೇಶ್, ಇಬ್ಬರು ಮಠದ ಕಾಯೋದಕ್ಕೆ ಹಾಕಿದ್ದೀನಿ ನಾನು, ಗೇಟ್ ಕಾಯೋದಕ್ಕೆ. ಅಲ್ಲಿ CCTV ಇದೆ, ಆ ಫುಟೇಜನ್ನು ತೆಗೆದು ನೋಡಲಿ ಇವರು. ಅಥವಾ ಇಲ್ಲಿ ವೈದ್ಯರ ಹತ್ರ, ಇಲ್ಲಿ ಕೆರುಡಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆದಾರಲ್ಲ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅಲ್ಲಿ ಹೋಗಿ ರಿಪೋರ್ಟ್ ತೊಗೊಳ್ಳಲ್ಲ, ಇವ್ರಿಗೆ ವಿಸಾ ಪರಿಸಲಾಗಿತ್ತು, ಇವ್ರು ಯಾವ ಕಾರಣದಿಂದ ಅಡ್ಮಿಟ್ ಆಗಿದ್ದರು ಅನ್ನೋದು ವರದಿ ಬರುತ್ತೆ. ವಿನಾಕಾರಣ ಆರೋಪ ಮಾಡುವಂಥದ್ದು ಇವರ ಮೂಲ ಉದ್ದೇಶ. ಇವತ್ತು ನೋಡ್ರಿ, BJP ಗ್ಯಾಂಗ್ ಇದು. ಏನು ಅಲ್ಲಿ CCT ಪಾಟ್ಲೆ ಬಂದ BJP, ಅರವಿಂದ್ ಬೆಲ್ಲದ ಬಂದ BJP, ಮತ್ತು ಇನ್ನೊಬ್ಬರು ಬಂದರು, ಅವರು BJP ಮೈತ್ರಿ ಆದಂಥವ್ರು ಶಿವಶಂಕರ್ ಅವರು. ಇವರು ಮತ್ತೆ ಬಿಟ್ಟರೆ ಯಾರು ಬಂದಾರ? ಇವರೇ ಅಲ್ಲ ಆರೋಪ ಮಾಡ್ತಾ ಇರೋದು ಇವಾಗ ನನ್ನ ಮೇಲೆ. ಅಲ್ಲಿ ದುಡ್ಡು ತಿಂದ, ಪಾದಯಾತ್ರೆಯಲ್ಲಿ ದುಡ್ಡು ತಿಂದ ಅಂತ ಅವನೊಬ್ಬ ಮಂತ್ರಿ ಅಂತ ಅವನಿಗೆ ಮೊದಲು ಸರಿಯಾಗಿ ನನಗೆ ಬಾಯಿಗೆ ಮಾತಾಡೋಕ್ಕೆ ಕಲಿ ಅಂತ ಹೇಳ್ರಿ, ಗೌರವದಿಂದ. ನಾನು ಗೌರವ ಕೊಡ್ತೀನಿ. ಅವನು ಇರ್ಬೋದು ಗೌಡ, ಅವನ ಊರಲ್ಲಿ ಇರ್ಬೋದು ಗೌಡ, ನಮ್ಮ ಊರಿಗೆ ನೀವ. ಅದಕ್ಕೆ ಹೇಳ್ತಾರೆ ಹಿರಿಯರು, ಇನ್ನೊಂದು ಬೇರೆ ಊರು ಗೌಡ, ಇನ್ನೊಂದು ಊರಿಗೆ ಕರ ಕಟ್ಟ ಗೂಟ ಅಂತ. ಇವನು ಕರ ಕಟ್ಟ ಗೂಟ ಗೌಡ ಇರ್ಬೋದು ಇವ್ನ ಮನೆಯಾಗ. ನನಗೇನು ಆಗ್ಬೇಕಾಗಿದೆ ರೀ? ನನ್ನ ಬಗ್ಗೆ ಗೌರವ ರೀತಿ ಅಂತ ಮಾತಾಡಿದ್ರೆ ನನಗೆ ಗೌರವ ಮಾತಾಡ್ತೀನಿ. ಅವನು ಮಾತಾಡ್ತಾನೆ ನನಗೆ ಸ್ವಾಮಿ ಆಗಂತಾನೆ, ಮತ್ತೆ ಹೇಳ್ತಾನೆ ನಾನು ಮಠ ಕಟ್ತೀನಿ ಹುಬ್ಳಿ ಮತ್ತು ಬೆಳಗಾವಿ ಮಧ್ಯೆ 15 ಎಕರೆ ತೊಗೊಂಡು ಯತ್ನಾಳ ಮಾತಾಡ್ತಾನೆ. ಅವ್ರಿಗೇನು ಬಾಯಿಗೆ ಲಗಾಮಿಲ್ಲ. ಅವ್ರ ಸಂಸ್ಕೃತಿನೇ ಇದು, ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಇದು. ಒಟ್ಟಕ್ಷರ ಮಾತಾಡೋದು, ಸುಮ್ಮ ಆರೋಪ ಮಾಡೋದು.